ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮಗೆ ನಾರ್ಮಲ್ ಬ್ಲೌಸ್ ನ ಇಟ್ಕೊಂಡು, ಓಕೆನಾ, ಮೆಷರ್ಮೆಂಟ್ ಅಳತೆ ಬ್ಲೌಸ್ಗೆ ನಾರ್ಮಲ್ 4 ಡಾಟ್ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ಈ ಬ್ಲೌಸ್ ನ ಇಟ್ಕೊಂಡು ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಹೇಗೆ ಕಟಿಂಗ್ ಮಾಡೋದು ಅನ್ನೋದು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೊ ಇದರಲ್ಲಿ ಇನ್ನೊಂದು ನೀವು ಕಲಿಬಹುದು, ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ವಿತ್ ಪ್ರಿನ್ಸೆಸ್ ಕಟ್. ಸೊ ನಾರ್ಮಲ್ ನೆಕ್ ಬ್ಲೌಸ್ ಇಂದ ಅಳತೆ ತಗೊಳ್ಳೋದು, ಓಕೆನಾ. ಸೊ ಇವ್ರದ್ದು ಫಸ್ಟ್ಗೆ ನಾವು ಉದ್ದ ಮೆಷರ್ ಮಾಡ್ಕೊಳ್ಳೋಣ. ಸೊ ಹಾಗೆ ಜನವರಿ 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ. ಸೊ ಯಾರೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಯಾರು ನೋಡಿಲ್ಲ ನೋಡಿ. ಇನ್ ಕೇಸ್ ನೋಡಿಲ್ಲ ಅಂತ ಆದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ ಕೊಡಿ ಅಂತ ಕೇಳಿದ್ರೆ ಅಲ್ಲೂ ಕೂಡ ಕೊಡ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 20 ತರ ಪ್ಯಾಚ್ ವರ್ಕ್ ಡಿಸೈನ್, 20 ತರ ನೆಕ್ ಶೇಪ್ಸ್ ಇರುತ್ತೆ. ಇದರಲ್ಲಿ ನಾರ್ಮಲ್ ನೆಕ್ ಹಾಗೆ ಬೋಟ್ ನೆಕ್ ಇದೆರಡು ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಇದ್ರ ಜೊತೆಗೆ ಒಂದು ಎಂಬ್ರಾಯ್ಡರಿ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಇರುತ್ತೆ. ಇದು ಬಂದು 4 ತಿಂಗಳು ಕೋರ್ಸ್ ಆಗಿರುತ್ತೆ. 4 ತಿಂಗಳು ಕೋರ್ಸ್ಗೆ 2,000 ರೂಪಾಯಿ, ಕೇವಲ 2,000 ರೂಪಾಯಿ ಚಾರ್ಜ್ ಬರ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಫಸ್ಟಿಗೆ ನಾವು ಲೆಂತ್ ತಗೊಳ್ಳೋಣ. ನಾನು ಇವಾಗ ಫಸ್ಟ್ ಮಾರ್ಕ್ ಮಾಡಿ ತೋರಿಸ್ತಾ ಇರೋದು ಬ್ಯಾಕ್ ಪಾರ್ಟ್. ಸೊ ಇವ್ರದ್ದು ನೋಡಿ 13 ಇಂಚ್ ಬರ್ತಾ ಇದೆ. 13 ಇಂಚ್ಗೆ ಅರ್ಧ ಇಂಚು ಸೇರ್ಸಕ್ ಹೇಳಿದ್ದಾರೆ. ಸೊ ಟೋಟಲ್ 13.5 ಇಂಚು. 13.5 ಇಂಚ್ಗೆ 1 ಇಂಚು ಸೇರಿಸಿ 14.5 ಇಂಚ್ಗೆ ಮಾರ್ಕ್ ಆಗ್ತಾ ಇದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇವ್ರದ್ದು ಶೋಲ್ಡರ್ ಎಷ್ಟಿರಬೇಕು? 9 ಇಂಚು ಡೀಪ್ ನೆಕ್ ಇದೆ. ಬಟ್ ಇದು ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಆಗಿರೋದ್ರಿಂದ ಸೊ ಇವ್ರದ್ದು ಬಂದು 14 ಇಂಚು ಶೋಲ್ಡರ್ ಇರುತ್ತೆ. ಸೊ ಅದರಲ್ಲಿ 1 ಇಂಚು ಮೈನಸ್ ಮಾಡಿ ನಾನು 13 ಇಂಚು ಲೆಕ್ಕ ತಗೊಂಡು 13ರಲ್ಲಿ ಅರ್ಧ ಅಂದ್ರೆ 6.5 ಇಂಚಿಗೆ ಶೋಲ್ಡರ್ ಇಡ್ತಾ ಇದ್ದೀನಿ. ಸೊ 6.5 ಇಂಚಿಗೆ ಅರ್ಧ ಇಂಚು ಸೇರಿಸಿ 7 ಇಂಚಿಗೆ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ 6.5 ಇದೆ. ಸೇಮ್ 6.5 ಇಂಚು ಇಲ್ಲೂ ಕೂಡ ಇಟ್ಕೊಳ್ಳೋಣ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ ಇವ್ರದ್ದು 30 ಇಂಚು ಚೆಸ್ಟ್ ಮೆಷರ್ಮೆಂಟ್. ಅದರಲ್ಲಿ 4ನೇ ಒಂದು ಭಾಗ ಅಂದ್ರೆ 7.5 ಇಂಚು ಬರುತ್ತೆ. ಸೊ 7.5 ಇಂಚು ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 30 ಇಂಚು ಡಿವೈಡೆಡ್ ಬೈ ಮಾಡಿದಾಗ 7.5 ಆಗುತ್ತೆ. 7.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕಿದೀನಿ. ಸೊ ಇದಿಲ್ಲ, ಇದು ಸುಮ್ಮನೆ ಮಿಸ್ ಆಗಿದೆ. ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮಾರ್ಜಿನ್ ಇಡ್ತಾ ಇದೀನಿ. ಸೊ ಇದು ಬಂದು ಬ್ಯಾಕ್ ಪಾರ್ಟ್ ಆಗಿರುತ್ತೆ. ಸೊ ನಾರ್ಮಲ್ ನೆಕ್ ಬ್ಲೌಸ್ ಅಲ್ಲಿ ಬ್ಯಾಕ್ ಪಾರ್ಟ್ ಹೇಗೆ ಕಟ್ ಮಾಡ್ಕೊಳ್ತೀರಾ ಸೇಮ್ ಅದೇ ತರ ಇರುತ್ತೆ. ಇಲ್ಲಿ ನಾನು 3.5 ಇಂಚು ನೆಕ್ ಬಿಡ್ತಿಡ್ತಾ ಇದ್ದೀನಿ. ಸೊ ಡೀಪ್ ಎಲ್ಲ ನಾನು ಲೈನಿಂಗ್ ಮೇಲೆ ಮಾರ್ಕ್ ಹಾಕೊಳ್ತೀನಿ. ಜಸ್ಟ್ ಇದು ಬ್ಯಾಕ್ ಪಾರ್ಟ್ ಮಾತ್ರ ಕಟ್ ಮಾಡ್ಕೊಳ್ತೀನಿ. ಸೊ ನೀವು ಬೋಟ್ ನೆಕ್ ಹಾಕೊಳ್ಳಿ. ಇವಲ್ಲಿ ನಾನು ನಿಮ್ಗೆ ಒಂದು ಬೋಟ್ ನೆಕ್ ಹಾಕಿ ತೋರಿಸ್ಬಿಡ್ತೀನಿ. ಸೊ ಇವ್ರದ್ದು 9.5 ಇಂಚು ಡೀಪ್ ಇರುತ್ತೆ. ಅದಕ್ಕೆ ಅರ್ಧ ಇಂಚು ಸೇರಿಸಿ 10 ಇಂಚು. ಸೊ ಇಲ್ಲಿ 3.5 ಇದೆಲ್ಲ, ಅಷ್ಟೇ 3.5 ಇಲ್ಲೂ ಕೂಡ ತಗೊಳ್ತೀನಿ. ಸೊ ಈ ಲೈನ್ ನ ಸೇರಿಸ್ಕೊಂಬೇಡ, ಲೈನ್ ಹಾಕೋಣ. ಸೊ ಇಲ್ಲಿ ನಾನು ಇವಾಗ ಒಂದು ಬೋಟ್ ನೆಕ್ ಹಾಕ್ತೀನಿ. ಇಲ್ಲಿ 3 ಇಂಚಿಗೆ ಒಂದು ಬೋಟ್ ನೆಕ್ ಮಾರ್ಕ್ ಹಾಕ್ತೀನಿ. ಜಸ್ಟ್ ನಿಮಗೆ ತೋರ್ಸಕ್ಕೋಸ್ಕರ ಇಲ್ಲಿ ಹಾಕ್ತಾ ಇರೋದು. ಸೊ ಲೈನಿಂಗ್ ಮೇಲೆ ಹಾಕೋಬಹುದು. ಸೊ ನೋಡಿ, ಇಲ್ಲಿ ಬೋಟ್ ನೆಕ್ ಆಗಿದೆ. ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ನೀವು ಹಾಕೊಳ್ಳಿ, ಆಯ್ತಾ. ಈಗ ನೆಕ್ಸ್ಟ್ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ನೋಡೋಣ. ಸೊಂಟದ ಸುತ್ತಳತೆ ಬಂದು 26 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 6.5 ಆಗುತ್ತೆ. 6.5ಗೆ 1 ಇಂಚು ಸೇರಿಸಿ 7.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. 2 ಇಂಚು ಮಾರ್ಜಿನ್, ಓಕೆನಾ. 7.5ನಲ್ಲಿ ಅರ್ಧ ಅಂದ್ರೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡಿ, ಸೊ ಎಲ್ಲಿ ಫೋಲ್ಡ್ ಆಗುತ್ತೆ ಅಲ್ಲಿಗೆ ಈ ರೀತಿ ಇಟ್ಕೊಳ್ಳಿ. ಸೊ ನಾವು ಹಾಕಿರೋ ಬ್ಯಾಕ್ ಡೀಪ್ಗೂ ನಮ್ಮ ಏನು ಡಾಟ್ ಇದೆ ಅದಕ್ಕೂ 1 ಇಂಚು ಗ್ಯಾಪ್ ಇಟ್ಟು ಈ ರೀತಿ ಡಾಟ್ ಲೆಂತ್ ಹಾಕೊಳ್ಳಿ. ಈಗ ಇಲ್ಲಿ ಈ ಲೈನ್ಗಳನ್ನ ಸೇರಿಸ್ಕೊಳ್ಳೋಣ. ಸೊ ಇಷ್ಟಾದ್ಮೇಲೆ ಇಲ್ಲಿ 1 ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಳ್ಳಿ. ಇಲ್ಲೂ ಅಷ್ಟೇ 1 ಇಂಚು ಮಾರ್ಕ್ ಹಾಕೊಂಡು ಇದನ್ನ ಹೀಗೆ ಸೇರಿಸಿ, ಸೊ ಅದಾದ್ಮೇಲೆ ಇದನ್ನ ಹೀಗೆ ಸೇರಿಸಿ. ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ನ ಕಟಿಂಗ್. ಸೊ ಇದನ್ನ ಕಟ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ಇದು ಶೇಪ್ ಬರಕ್ಕೋಸ್ಕರ. ನಿಮಗೆ ಶೇಪ್ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ನೀವು ಅವಾಯ್ಡ್ ಮಾಡಬಹುದು. ಈ ಶೇಪ್ ಫ್ರಂಟ್ ಪಾರ್ಟ್ ಅಲ್ಲೂ ಬರುತ್ತೆ. ಬಟ್
ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ಈ ಶೇಪ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಕಿದಾಗ ವೇರ್ ಮಾಡಿದಾಗ ಅದ್ರ ಲುಕ್ ಬರೋದೇ ತುಂಬಾ ಚೆನ್ನಾಗಿ ಕಾಣುತ್ತೆ ಬಾಟಮ್ ಸೈಡ್ ಅಲ್ಲಿ. ಬಟ್ ಇದು ನಿಮ್ಗೆ ಆಪ್ಷನ್, ಸ್ಕಿಪ್ ಮಾಡ್ಬೋದು ನೀವು ಬೇಡ ಅಂತ ಅಂದ್ರೆ, ಆಯ್ತಾ. ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ಆಗಿರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ಬ್ಯಾಕ್ ಪಾರ್ಟ್ ಆಗಿರುತ್ತೆ. ಸೊ ಈ ರೀತಿ ಶೇಪ್ ಬರುತ್ತೆ, ಓಕೆನಾ. ಸೊ ಇವಾಗ ಫ್ರಂಟ್ ಪಾರ್ಟ್ ನ ಮಾರ್ಕ್ ಹಾಕೊಳ್ಳೋಣ. ಸೊ ಬ್ಯಾಕ್ ಪಾರ್ಟ್ಗೆ 13.5 ಪ್ಲಸ್ 1 ಇಂಚು 14.5 ಸೇರಿಸಿದ್ದೆ. ಸೊ ಪ್ರಿನ್ಸೆಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ಇದರಲ್ಲೂ ಅಷ್ಟೇ 13.5 ಪ್ಲಸ್ 1 ಇಂಚು 14.5 ಇಂಚ್ಗೆ ಲೆಂತ್ ಮಾರ್ಕ್ ಹಾಕೊಳ್ಳೋಣ. ಈ ರೀತಿ ಇಲ್ಲಿಂದ ಒಂದು ಲೈನ್ ಹಾಕೊಳ್ಳಿ. ಈ ರೀತಿ. ಸೊ ಬೋಟ್ ನೆಕ್ ಹಾಕಿರೋದ್ರಿಂದ ಬ್ಯಾಕ್ ಪಾರ್ಟ್ ನಲ್ಲಿ ತೋರಿಸಿದ್ನಲ್ಲ 6.5, ಬ್ಯಾಕ್ ಅಲ್ಲಿ ಏನ್ ಇಟ್ಟಿದ್ದೀನಿ ಸೇಮ್ ಅದೇ ತರಾನೇ ಇಲ್ಲಿ ಶೋಲ್ಡರ್ ಇಟ್ಕೊಳ್ತೀನಿ. ಹಾಗೆ ಆರ್ಮೋಲ್ ಲೆಂತ್ ಕೂಡ ಸೇಮ್ ಅದೇ ತರ ಇಟ್ಕೊಳ್ತೀನಿ. ಸೊ ಫ್ರಂಟ್ ಹುಕ್ ಆಗಿರೋದ್ರಿಂದ ಫ್ರಂಟ್ ಉಪ್ಪಟ್ಟಿ ಕಾಜಾಪಟ್ಟಿಗೆ 1/2 ಇಂಚ್ ಇಲ್ಲಿ ಬಿಟ್ಕೊಳ್ಳಿ. ಸೊ ನಾನು ಇದು ಮಾಡಿದೆ, ಅದು ಲೈನಿಂಗ್ ಮೇಲೆ ಬಿಟ್ಕೊಳ್ಳೋಣ ಅನ್ಕೊಂಡೆ, ಬಟ್ ನಿಮಗೆ ತೋರಿಸ್ತಾ ಇರೋದ್ರಿಂದ ನೀವು ಕನ್ಫ್ಯೂಷನ್ ಆಗಬಾರ್ದು ಅಂತ ಈಗಲೇ ತೋರಿಸ್ತಾ ಇದ್ದೀನಿ. ಸೊ ಈ ಲೈನ್ ಆದ್ಮೇಲೆ ನಾವು 6.5 ಶೋಲ್ಡರ್ ಎಲ್ಲ ಇಟ್ಕೊಳ್ಬೇಕು. ಸೊ ಇಲ್ಲಿಂದ 6.5 ನಾನು ಶೋಲ್ಡರ್ ಇಟ್ಟಾಗ 1/2 ಇಂಚ್ ಇದು ಮುಂದಕ್ಕೆ ಹೋಗುತ್ತೆ, ಓಕೆನಾ. ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಸೊ ಲೆಂತ್ ಎಲ್ಲ ಸೇಮ್ ಇರುತ್ತೆ, ಈ ಶೋಲ್ಡರ್ ಮಾತ್ರ 6.5 ಮುಂದಕ್ಕೆ ಹೋಗುತ್ತೆ. ಸೊ ಈಗ ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಇಲ್ಲೂ ಅಷ್ಟೇ ಈ ಲೈನಿಂದ ಆ ಕಡೆಗೆ ನಾವು ಮೇಲ್ಗಡೆ ಏನ್ ಶೋಲ್ಡರ್ ಇಟ್ಟಿದ್ವಿ 6.5, ಇಲ್ಲೂ ಅಷ್ಟೇ ಅದೇ ತರ 6.5 ಇಟ್ಕೊಡೋಣ. ಸೊ ಫ್ರಂಟ್ ಅಲ್ಲಿ ಒಂದು 1/2 ಇಂಚ್, ಒಂದು 3/4 ಇಂಚಷ್ಟು ಹಿಂದಕ್ಕೆ ಹಾಕೊಳ್ಳಿ ಲೈನು, ಓಕೆನಾ. ಸೊ ಇದು ಬೇಡ, 3/4 ಇಂಚಷ್ಟು ಒಳಗಡೆ ಹಾಕೊಳ್ಳಿ. ಹಾಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ಕೊಡೋಣ, ಓಕೆನಾ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 7.5 ಇಂಚು ಮಾರ್ಕ್ ಹಾಕೊಳ್ಳೋಣ. ಇಲ್ಲಿಂದ 1/2 ಇಂಚು ಡಾಟ್ ಬರುತ್ತೆ. ಸೊ ಡಾಟ್ ಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ. ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮಾರ್ಜಿನ್. ಸೊ ಈಗ ಅಪೆಕ್ಸ್ ಪಾಯಿಂಟ್ ಇವ್ರದ್ದು 9.5 ಬರುತ್ತೆ. ಸೊ ಅದಕ್ಕೆ 1/2 ಇಂಚು ಸೇರಿಸಿ 10 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಸೊ ನಾರ್ಮಲ್ ಅಪೆಕ್ಸ್ ಪಾಯಿಂಟ್ ನಿಮ್ದು ಎಷ್ಟು ಬರುತ್ತೆ ಸೊ ಅಷ್ಟಕ್ಕೆ 1/2 ಇಂಚು ಸೇರಿಸಿ ಲೈನ್ ಹಾಕೊಂಡು ಮಾರ್ಕ್ ಹಾಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಸೊ ಇದ್ರ ಕೆಳಗಡೆ 2.5 ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊಂಡು ಸೊ ಇನ್ನೊಂದು ಲೈನ್ ಹಾಕೊಳ್ಳಿ. ಇದು ಅಂಡರ್ ಬಸ್ಟ್ ಲೈನ್. ಮತ್ತೆ ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ನಲ್ಲಿ ಡಾಟ್ ಮಾರ್ಕ್ ಹಾಕ್ಬೇಕಲ್ಲ, ಸೊ ಅದಕ್ಕೆಲ್ಲ ಈ ಲೈನ್ ನಮಗೆ ಬೇಕು, ಓಕೆನಾ. ಸೊ ಇವ್ರದ್ದು ಮಿಡಲ್ ಚೆಸ್ಟ್, ಸೊ ಇಲ್ಲಿ ಎಷ್ಟಿದೆ 7.5 ಇದೆ. ಮಿಡಲ್ ಚೆಸ್ಟ್ ಬಂದು 8 ಇಂಚು, 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಸೊ 8 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲೂ ಸೇಮ್ ಅಷ್ಟೇ ಇರುತ್ತೆ, ಚೇಂಜಸ್ ಇಲ್ಲ, ಇಲ್ಲೂ ಅಷ್ಟೇ ಇರುತ್ತೆ. ಅದಾದ್ಮೇಲೆ 2 ಇಂಚು ಮಾರ್ಜಿನ್, ಇಲ್ಲೂ ಸೇಮ್ ಇರುತ್ತೆ, ಇಲ್ಲೂ ಸೇಮ್ ಇರುತ್ತೆ. ಸೊ ಈಗ ಲೈನ್ ಹಾಕೊಳ್ಳೋಣ ಈ ರೀತಿ. ಇಲ್ಲೂ ಅಷ್ಟೇ ಲೈನ್ ಹಾಕೊಳ್ಳೋಣ. ಈಗ ನಾವು ಡಾಟ್ ಮಾರ್ಕ್ ಹಾಕೊಬೇಕು. ಡಾಟ್ ಮಾರ್ಕ್ ಹಾಕೊಳ್ಳೋದಕ್ಕೆ ಅಗಲ ಹೇಗೆ, ನಮ್ಮ ಚೆಸ್ಟ್ ಮೆಷರ್ಮೆಂಟ್ ಇರುತ್ತಲ್ಲ 30 ಇಂಚು, 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3 ಇಂಚು ಬರುತ್ತೆ. ಸೊ ಆ 3 ಇಂಚ್ಗೆ ನಾವು ನಮ್ಮ ಡಾಟ್ ವಿಡ್ತ್ ಮಾರ್ಕ್ ಹಾಕೊಳ್ಳೋಣ. ಈ 3 ಲೈನಲ್ಲಿ ಇದು ಅದೇ ತರ ಹಾಕೊಳ್ಳಿ 3 ಇಂಚ್ಗೆ, ಓಕೆನಾ. ಈ ಲೈನ್ಗಳನ್ನ ಸೇರಿಸ್ಕೊಳ್ಳಿ. ಸೊ ಈಗ ಸೊಂಟದ ಸುತ್ತಳತೆ, ಇವ್ರದ್ದು ಸೊಂಟದ ಸುತ್ತಳತೆ ಬಂದು 26 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 6.5 ಬರುತ್ತೆ. ಸೊ 6.5ಗೆ ಇಲ್ಲಿ ಮಾರ್ಕ್ ಹಾಕಿ, ಇಲ್ಲಿ ಎಷ್ಟು ಬಿತ್ತು 1.5 ಇಂಚು ಮಿಕ್ತು. ಸೊ ಈ ಕಡೆ 3/4 ಇಂಚು, ಈ ಕಡೆ 3/4 ಇಂಚು. ಸೊ ಅದೇ ತರ ಈ ಕಡೆ 3/4, ಈ ಕಡೆ 3/4. ಸೊ ಇಲ್ಲಿ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ. ಇದು ಅಷ್ಟೇ ಈ ರೀತಿ ಸೇರಿಸ್ಕೊಳ್ಳೋಣ. ಈಗ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಶೇಪ್ ಹಾಕಿದ್ವಲ್ಲ ಅದೇ ತರ ಶೇಪ್ ಇಲ್ಲೂ ಹಾಕೊಳ್ಳೋಣ. 1 ಇಂಚು ಮೇಲಕ್ಕೆ, ಸೊ 1 ಇಂಚು ಮೇಲಕ್ಕೆ
ಈ ರೀತಿ ಲೈನ್ ಹಾಕೊಳ್ಳೋಣ. ಸೊ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಏನಾಗುತ್ತೆ, 1/2 ಇಂಚು ಕೆಳಗಡೆ ಇಳಿಸ್ಬೇಕು. ಏನಕ್ಕೆ ಅದು ಕಟ್ ಮಾಡಿ ಅಟ್ಯಾಚ್ ಮಾಡುವಾಗ ಅದು 1/2 ಇಂಚ್ ಮೇಲಕ್ಕೆ ಹೋಗುತ್ತೆ. ಸೊ ಹಾಗಾಗಿ 1/2 ಇಂಚ್ ಕಟ್ ಮಾಡ್ತಾ ಇದ್ದೀನಿ, ಕೆಳಗೆ ಇಳಿಸ್ತಾ ಇದ್ದೀನಿ. ಹಾಗೆ ಇದನ್ನು ಅಷ್ಟೇ 1/2 ಇಂಚು ಕೆಳಗೆ ಇಳಿಸ್ಬಿಟ್ಟು ಫ್ರಂಟ್ ಪಾರ್ಟು ಇಲ್ಲಿಂದ ಈ ರೀತಿ ಕೊಡಿ ಶೇಪು. ಅದಾದ್ಮೇಲೆ ಇಲ್ಲಿಂದ ಈ ರೀತಿ ಕೊಡಿ ಶೇಪ್ನ. ಈ ರೀತಿ. ಈಗ ನಾವಿಲ್ಲಿ ನೆಕ್ ವಿಡ್ತ್ ಮಾರ್ಕ್ ಹಾಕೋಣ. 3.5 ಇಂಚು ಬ್ಯಾಕಲ್ಲಿ ಏನಿಟ್ಟಿದ್ವಿ ಸೇಮ್ ಅದೇ ತರ ಫ್ರಂಟ್ ಅಲ್ಲೂ. ಇಲ್ಲಿ ಮಾಮೂಲಿ ಡೀಪ್ ನೆಕ್ಗೆ ಎಷ್ಟು ಇಡ್ತೀವಿ ಸೊ ಅಷ್ಟು ಇಲ್ಲಿ ನೀವು ಮಾರ್ಕ್ ಹಾಕೊಳ್ಳಿ. ಡೀಪ್ ನೆಕ್ಗೆ ಹೆಂಗೆ ನೆಕ್ ಮಾರ್ಕ್ ಹಾಕೊಳ್ತೀರಾ ಹಂಗೆ ಮಾರ್ಕ್ ಹಾಕೊಳ್ಳಿ. ಸೊ ನಾನು ಲೈನಿಂಗ್ ಮೇಲೆ ಹಾಕೊಳ್ತೀನಿ, ಇಲ್ಲಿ ಯಾವುದು ಹಾಕೊಳ್ಳಲ್ಲ. ಸೊ ಪ್ರಿನ್ಸೆಸ್ ಕಟ್ ಇನ್ನ ಡಾಟ್ ಒಂದು ಬ್ಯಾಲೆನ್ಸ್ ಇದೆ, ಸೊ ಡಾಟ್ ಹಾಕೊಂಬೇಡ. ಈಗ ನಾವೇನ್ ಮಾಡಬೇಕು, ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಹೋಗುತ್ತೆ, 1/2 ಇಂಚು ಬ್ಯಾಕ್ ಪಾರ್ಟಲ್ಲಿ ತೋರಿಸ್ಬೇಕಿತ್ತು, ಬ್ಯಾಕ್ ಪಾರ್ಟಲ್ಲಿ ಮಿಸ್ ಮಾಡಿದ್ದೀನಿ ನೋಡಿ. 1/2 ಇಂಚು ಬೋಟ್ ನೆಕ್ ಅಂತ ಬಂದಾಗ ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಅದು ನೀಟಾಗಿ ಬರಲ್ಲ. ಸೊ 1/2 ಇಂಚು ಶೋಲ್ಡರ್ ಸ್ಲೋಪ್. ಸೊ ಫ್ರಂಟಲ್ಲೂ ಅಷ್ಟೇ 1/2 ಇಂಚು ಶೋಲ್ಡರ್ ಸ್ಲೋಪ್. ಓಕೆನಾ? ಸೊ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಕಟ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಸ್ಲೋಪ್, 1/2 ಇಂಚು ಶೋಲ್ಡರ್ ಅಟ್ಯಾಚ್. ಓಕೆನಾ? ಸೊ ಅದಾದ್ಮೇಲೆ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಇಲ್ಲಿಂದ ಇಲ್ಲಿವರೆಗೂ ಮೆಷರ್ ಮಾಡ್ಕೊಳ್ಳಿ. ಸೊ 7.5 ಬರುತ್ತೆ. 7.5ನಲ್ಲಿ ಅರ್ಧ ಅಂದ್ರೆ 3.25. ಸೊ 3.25 ಇಲ್ಲಿ ಬರುತ್ತೆ. ಅದಕ್ಕೆ 1 ಇಂಚು ಸೇರಿಸಿ 4.25 ಇಂಚ್ಗೆ ಮಾರ್ಕ್ ಹಾಕೊಬೇಕು. ಈ ತರ ಒಂದು ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಓಕೆನಾ? ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡು 1/2 ಇಂಚ್, 1/4 ಇಂಚು ಈ ಕಡೆ, 1/4 ಇಂಚು ಈ ಕಡೆ, 1/2 ಇಂಚ್ ಇಲ್ಲಿ ಡಾಟಿಗೆ ಬಿಟ್ಟಿದ್ವಲ್ಲ ಅದನ್ನ 2 ಕಡೆ ಹಿಂಗ್ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡ್ಕೊಂಡು ಜಸ್ಟ್ ಇದನ್ನ ಈ ರೀತಿ ಜಾಯಿನ್ ಮಾಡಿ. ಈ ರೀತಿ. ಸೊ ಇದು ನಮ್ಮ ಪ್ರಿನ್ಸೆಸ್ ಕಟ್ ನ ಡಾಟ್. ಸೊ ಅದಾದ್ಮೇಲೆ ಇದು ಕಟ್ ಮಾಡಿ ಅಟ್ಯಾಚ್ ಮಾಡುವಾಗ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಒಂಚೂರು 1/4 ಇಂಚು ಮೇಲೆ ಹೋಗಿ ನಾವು ಏನಿದೆ ನಮ್ಮ ಆರ್ಮೋಲ್ ಶೇಪ್ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಇಷ್ಟೇ. ಇವಾಗ ಇದನ್ನ ಕಟ್ ಮಾಡಿ ತೋರಿಸ್ತೀನಿ. ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡುವಾಗ ಸ್ವಲ್ಪ ಚೇಂಜಸ್ ಇದೆ. ಸೊ ಹಾಗಾಗಿ ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆನಾ? ಸೊ ಇದು ಬಂದ್ಮೇಲೆ ನೋಡಿ ಇಲ್ಲಿ ಮಾರ್ಕ್ ಹಾಕಿದೀವಲ್ಲ, ಈ ಡಾಟ್ ನೀವು ಕಟ್ ಮಾಡ್ಕೊಬೇಕು. ಈ ರೀತಿ ಕಟ್ ಮಾಡ್ಕೊಬೇಕು. ಅದಾದ್ಮೇಲೆ ನಮ್ಗೆ ಉಳಿದಿರೋಂಥದ್ದು ಫ್ರಂಟ್ ಪಾರ್ಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಡಾಟ್ ಮಾರ್ಕ್ ಹಾಕಿದೀವಲ್ಲ, ಸೊ ಹಿಂಗ್ ಹೋಗ್ಬೇಕಿದು ಇಷ್ಟೇ. ಅದಾದ್ಮೇಲೆ ಶೋಲ್ಡರ್ ಸ್ಲೋಪ್. ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ನೆಕ್ನ ಕ್ಯಾನ್ವಾಸ್ ಯೂಸ್ ಮಾಡೋರೆಲ್ಲ ಮಾಡ್ಬೋದು. ಆಲ್ಮೋಸ್ಟ್ ಪ್ರಿನ್ಸೆಸ್ ಕಟ್ಗೆ ಕ್ಯಾನ್ವಾಸ್ ಯೂಸ್ ಮಾಡ್ತೀವಿ. ಸೊ ನೋಡಿ ಇದು ಈ ತರ ಬರುತ್ತೆ. ಇದು ಈ ರೀತಿ ಬರುತ್ತೆ. ಓಕೆನಾ? ಸೊ ಸ್ಲೀವ್ ಕಟಿಂಗ್ ಏನು ತೋರಿಸ್ತಾ ಇಲ್ಲ. ನಾರ್ಮಲ್ ಬ್ಲೌಸ್ಗೆ ಹೇಗೆ ಕಟ್ ಮಾಡ್ಕೊಳ್ತೀರಾ ಸೇಮ್ ಅದೇ ತರ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಹಾಗಾಗಿ ನಾನು ಸ್ಲೀವ್ ಕಟಿಂಗ್ ತೋರಿಸ್ತಾ ಇಲ್ಲ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಇವಾಗ ನಾವು ಇದನ್ನ ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಸೊ ಲೈನಿಂಗ್ ಮೇಲೆ ಇಟ್ಟು ಫಸ್ಟೇ ಪೇಪರಲ್ಲಿ ಏನಕ್ಕೆ ಕಟ್ ಮಾಡಿದೆ, ಲೈನಿಂಗ್ ಮೇಲೆ ಇಟ್ಟು ಏನಕ್ಕೆ ಕಟ್ ಮಾಡಬೇಕು ಅನ್ನೋದು ಈಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಮಾರ್ಕ್ ಮಾಡಿ ತೋರಿಸ್ತೀನಿ. ಈ ಪೇಪರ್ನ ಇಟ್ಟು ಹಾಗೆ ಕಟ್ ಮಾಡ್ಕೊಳ್ಬಹುದು, ಏನ್ ಚೇಂಜಸ್ ಇದೆ ಅದನ್ನ ನೋಡ್ಕೊಂಡು. ಬಟ್ ಇಲ್ಲಿ ಬಿಗಿನರ್ಸ್ ಎಲ್ಲ ನೋಡ್ತಾ ಇರೋದ್ರಿಂದ ನೀವು ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ನೀವು ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಲ್ಲಿ ಎಕ್ಸ್ಪರ್ಟ್ ಆಗೋವರೆಗೂ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಬ್ಯಾಕಲ್ಲಿ ಏನು ಚೇಂಜಸ್ ಇಲ್ಲ, ಬ್ಯಾಕಲ್ಲಿ ಏನಿದೆ ಹಾಗೆ ಅದು ಪೇಪರ್ ಇಟ್ಟು ನಾವು ಮಾರ್ಕ್ ಹಾಕೊಳ್ತೀನಿ. ಈ ರೀತಿ ಬ್ಯಾಕಲ್ಲಿ ನಾನೇನು ಚೇಂಜಸ್ ಮಾಡಿಲ್ಲ.
ಅದಾದ್ಮೇಲೆ ಫ್ರಂಟ್ ಪಾರ್ಟ್ ನಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅದು ನೋಡ್ಕೊಬೇಕು. ಓಪನ್ ಇದ್ರೂ ಪರವಾಗಿಲ್ಲ, ಫ್ರಂಟ್ ಹುಕ್ ಹೇಗಿದ್ರು ಓಪನ್ ಇರುತ್ತಲ್ಲ, ಓಪನ್ ಇದ್ರೂ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ, ನಾವು ಹೇಗಿದೆ ಹಾಗೆ ಮಾರ್ಕ್ ಹಾಕೊಳ್ಬಹುದು. ಸೊ ಈ ಕಡೆ ಓಪನ್ ಇದೆ, ಉಪ್ಪಟ್ಟಿ ಫ್ರಂಟ್ ಓಪನ್ ಇರೋದ್ರಿಂದ ಓಪನ್ ಇದ್ರೆ ಏನ್ ತೊಂದರೆ ಇಲ್ಲ. ಬಟ್ ಇಲ್ಲಿ ನೀವು ಒಂದು ಚೇಂಜಸ್ ಮಾಡ್ಕೊಬೇಕು. ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ ಇಲ್ಲಿ ಬರುತ್ತೆ ನಮ್ಮ ಏನು ಆರ್ಮ್ ಹೊಲ್ದಿದ್ದು. ಸೊ ಇಲ್ಲಿವರೆಗೂ ನಮ್ಗೆ ಎಕ್ಸ್ಟ್ರಾ ತಗೊಳಗಿರಲ್ಲ, ಬಟ್ ಇಲ್ಲಿಂದ ಎಕ್ಸ್ಟ್ರಾ ತಗೊಳ್ಬೇಕು 1/2 ಇಂಚ್. ಸೊ ಏನಕ್ಕೆ ಅಂತ ನಾನು ನಿಮಗೆ ಮಾರ್ಕ್ ಎಲ್ಲ ಹಾಕಿದ್ಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 1/2 ಇಂಚು ಎಕ್ಸ್ಟ್ರಾ ನೀವು ಮಾರ್ಕ್ ಹಾಕೋಬೇಕು. ನೋಡಿದಾರಾ? ಸೊ ಇಲ್ಲಿ ಕಾಣಿಸ್ತಿದೆಯಾ? 1/2 ಇಂಚ್ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ. ಬಟ್ ಇಲ್ಲಿಂದ ಇದು ಹೇಗಿದೆ ಹಾಗೆ ಸೇಮ್ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ಸೊ ಈ ಜಾಗದಲ್ಲಿ ಮಾತ್ರ 1/2 ಇಂಚ್ ನಾನು ಎಕ್ಸ್ಟ್ರಾ ಮಾರ್ಕ್ ಹಾಕೊಂಡಿದ್ದೀನಿ. ಹೈಲೈಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಜಾಗ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕೊಂಡಿದ್ದೀನಿ. ಸೊ ಅದಾದ್ಮೇಲೆ ಸೊ ನಮ್ಮ ಇದು ಈ ಇರುತ್ತಲ್ಲ, ಸೊ ಇದನ್ನ ನಾವು ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಏನಪ್ಪಾ ಅಂತ ಅಂದ್ರೆ ಎಲ್ಲಿ ಎಕ್ಸ್ಟ್ರಾ ತಗೊಳ್ಬೇಕು ಅಂತ ಹೇಳ್ತೀನಿ. ಸೊ ಇದಕ್ಕೆ ಎಕ್ಸ್ಟ್ರಾ ನೀವು ಕಂಪಲ್ಸರಿ ತಗೊಳ್ಳೇಬೇಕು. ಸೊ ನೋಡಿ ಈ ಪೋರ್ಷನ್ ಏನಿದೆ ಇಲ್ಲಿ ಹೇಗಿದೆ ಹಾಗೆ ಮಾರ್ಕ್ ಹಾಕೊಳ್ಳಿ, ಆಯ್ತಾ? ಸೊ ಅದಾದ್ಮೇಲೆ ಇಲ್ಲೂ ಅಷ್ಟೇ, ಇದು ಹೇಗಿದೆ ಹಾಗೆ ಮಾರ್ಕ್ ಹಾಕೊಳ್ಳಿ ಸ್ಟ್ರೈಟ್. ಈ ಸೈಡ್ ಏನು ಎಕ್ಸ್ಟ್ರಾ ಇಲ್ಲ. ಅದಾದ್ಮೇಲೆ ಇಲ್ಲೂ ಅಷ್ಟೇ ಇಲ್ಲಿವರೆಗೂ ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲಿಂದ 1/2 ಇಂಚು ಎಕ್ಸ್ಟ್ರಾ ಈ ರೀತಿ, ಓಕೆನಾ? ಸೊ ಏನಕ್ಕೆ ಅಂತ ಅಂದ್ರೆ ಇದು ಕಟ್ ಮಾಡಿದೀವಲ್ವಾ, ಈ ಪೀಸ್ ಕಟ್ ಮಾಡಿದೀವಿ. ಸೊ ಇದನ್ನ ಮತ್ತೆ ನಾವು ಅಟ್ಯಾಚ್ ಮಾಡಬೇಕು. ಸೊ ಅಟ್ಯಾಚ್ ಮಾಡುವಾಗ ಏನಾಗುತ್ತೆ, 2ರಿಂದನೂ 1/2 ಇಂಚು ಇಷ್ಟು ಮಾರ್ಜಿನ್ ಅಲ್ಲಿ ನಾವು ಅಟ್ಯಾಚ್ ಮಾಡಬೇಕು. ಮಿನಿಮಮ್ 1/2 ಇಂಚು ಬೇಕೇ ಬೇಕು. ಸೊ ಈ ಮಾರ್ಜಿನ್ ಅಲ್ಲಿ ನಾವು ಅಟ್ಯಾಚ್ ಮಾಡೋದ್ರಿಂದ ಸೊ ಇದಕ್ಕೆ 1/2 ಇಂಚು, ಇದಕ್ಕೆ 1/2 ಇಂಚು ಎಕ್ಸ್ಟ್ರಾ ಬೇಕು. ಸೊ ಅದನ್ನ ನಾನು ಈ ಪೀಸಲ್ಲಿ ಹಾಗೆ ಈ ಪೀಸಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಬ್ಯಾಕಲ್ಲಿ ಯಾವುದೇ ನಾನು ಎಕ್ಸ್ಟ್ರಾ ತಗೊಂಡಿಲ್ಲ. ಸೊ ಸ್ಲೀವ್ ಅಲ್ಲೂ ಏನು ನೀವು ಚೇಂಜಸ್ ಇಲ್ಲ. ನಾರ್ಮಲ್ ಬ್ಲೌಸ್ ಅಲ್ಲಿ ಹೆಂಗ್ ಮಾಡ್ತೀರಾ ಸೇಮ್ ಅದೇ ತರ ಮಾಡಿ. ಚೇಂಜಸ್ ಇರೋದು 2 ಪಾರ್ಟ್ ಮಾತ್ರ. ಕಟ್ ಮಾಡ್ಕೊಳ್ಳೋಣ ಇವಾಗ. ವಿಡಿಯೋ ಅರ್ಥ ಆಗ್ಲಿಲ್ಲ ಅಂದ್ರೆ ಪ್ರಿನ್ಸೆಸ್ ಕಟ್ ಹೊಸದಾಗಿ ಯಾರು ಮಾಡ್ತೀರಾ ಸೊ ಅಂಥವ್ರಿಗೆಲ್ಲ ಸ್ವಲ್ಪ ಇದು ಏನು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಂದಲ್ಲ ಅಂದ್ರೆ 4 ಸರಿ ವಿಡಿಯೋ ನೋಡಿ ಆಮೇಲೆ ಬ್ಲೌಸ್ ಕಟ್ಟಿಂಗ್ ಮಾಡಿ. ಇಲ್ಲ ವಿಡಿಯೋ ನೋಡ್ತಾನು ಮಾಡಿ. ಬಟ್ ಎಕ್ಸಾಕ್ಟ್ ಟೈಪ್ ಇದು ಒಳ್ಳೆ ಮೆಥಡ್ ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ದು. ಈ ಮೆಥಡ್ ಫಾಲೋ ಮಾಡಿದ್ರೆ ಬೊಟಿಕ್ ಲೆವೆಲ್ ಅಲ್ಲಿ ರೀಚ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಯಾರ್ಯಾರೆಲ್ಲ ಶೇಪ್ ಹಾಕಕ್ಕೆಲ್ಲ ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ ಪ್ರಿನ್ಸೆಸ್ ಕಟ್ದು, ಈ ಮೆಥಡ್ ಯಾವುದೇ ಸೈಜ್ ಆಗಲಿ ನಾನು ಇವಾಗ ಏನ್ ಹೇಳ್ಕೊಟ್ಟಿದ್ದೀನಿ ಮೆಥಡ್ ನ ಫಾಲೋ ಮಾಡಿ. ಬಟ್ ಮೆಷರ್ಮೆಂಟ್ಸ್ ಚೇಂಜ್ ಇರುತ್ತೆ ಸೈಜ್ ವೈಸ್, ಓಕೆನಾ? ಸೊ ಇಲ್ಲಿ ನಾನು ಹೇಳ್ಕೊಟ್ಟಿರೋದು ನಿಮ್ಗೆ 30 ಇಂಚು, ನಿಮ್ಗೆ 50 ಇಂಚು ಬರ್ಬೋದು, 40 ಇಂಚು ಬರ್ಬೋದು. ಎಲ್ಲದಕ್ಕೂ ಸೇಮ್ ಶೋಲ್ಡರ್ ಸೇಮ್ ಆರ್ಮೋಲ್ ಅಂತ ಇಡಕ್ಕಾಗಲ್ಲ. ಅಲ್ಲಿ ಅವ್ರಿಗೆ ಅನುಗುಣವಾಗಿ ನೀವು ಮೆಷರ್ಮೆಂಟ್ ಹಾಕ್ಬೇಕಾಗತ್ತೆ. ಇವಾಗ ಡೀಪ್ ನೆಕ್ ನಾನು 9.5 ಇಂಚಿಗೆ ಇಟ್ಕೊಂಡಿರೋದು, ಮೆಷರ್ 30 ಇಂಚಿಗೆ ನಾನು ಹಾಕಿದ್ದೀನಿ. ಅದೇ ಡೀಪ್ ನೆಕ್ 10 ಇಂಚು 11 ಇಂಚು ಬರ್ಬೋದು, ಚೇಂಜಸ್ ಆಗುತ್ತೆ. 40 ಇಂಚಿಗೆ 10 ಇಂಚು ಡೀಪ್ ನೆಕ್ ಬರ್ಬೋದು, ಚೇಂಜಸ್ ಆಗುತ್ತೆ. ಅದನ್ನೆಲ್ಲ ನೀವು ನೋಡ್ಕೊಬೇಕು. ಸೊ ಇದು ಅಟ್ಯಾಚ್ ಮಾಡುವಾಗ 1/2 ಇಂಚು ನಾವೇನ್ ಮಾಡಿದೀವಿ, ಈ 1/2 ಇಂಚು ಇಲ್ಲಿ 1/2 ಇಂಚು ಇಲ್ಲಿ 1/2 ಇಂಚ್ ಬಿಟ್ಟಿದ್ದೀನಿ, ಹಾಗೆ ಇಲ್ಲಿ 1/2 ಇಂಚ್ ಬಿಟ್ಟಿದ್ದೀನಿ. ಇದು ಅಟ್ಯಾಚ್ ಮಾಡುವಾಗ ಅದು ಇನ್ವೆಸ್ಟ್ ಆಗುತ್ತೆ. ಸ್ಲೀವ್ ನಾರ್ಮಲ್ ಸ್ಲೀವ್ ಹೇಗೆ ಕಟ್ ಮಾಡ್ಕೊಳ್ತೀರಾ ಅದೇ ತರ ಕಟ್ ಮಾಡ್ಕೊಳ್ಳಿ. ಸೊ ಇನ್ನೇನು ಇದ್ರಲ್ಲಿ ಚೇಂಜಸ್ ಇಲ್ಲ. ಸೊ ಐ ಹೋಪ್ ಇದು ಈ ಲೈನಿಂಗ್ ನ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಬೇಕು. ಸೊ ಇದೇನಿದೆ ಈ ಮೇನ್ ಫ್ಯಾಬ್ರಿಕ್ ಮೇಲೆ ಈ ಲೈನಿಂಗ್ ನ ಇಟ್ಟು ಕಟ್ ಮಾಡ್ಕೊಳ್ಬೇಕು. ಸೇಮ್ ಲೈನಿಂಗ್ ಏನಿದೆ ಅದನ್ನೇ ಇಟ್ಟು ಕಟ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ಅಲ್ಲಿ ಕಟ್ ಮಾಡುವಾಗ ಏನು ಚೇಂಜಸ್ ಇಲ್ಲ. ಸೊ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗೊತ್ತಲ್ಲ 26ನೇ ತಾರೀಕಿಂದ ಡಿಸೈನ್ ಕೋರ್ಸ್ ಶುರು ಆಗುತ್ತೆ. ಇಂಟ್ರೆಸ್ಟ್ ಇರೋ ಜಾಯ್ನ್ ಆಗ್ಬೋದು. ಸೊ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.